ಸುಪ್ರೀಂ ಕೋರ್ಟ್ ಜಡ್ಜ್ಗಳಿಗೂ ಸಹಿತ ಅನ್ಯಾಯದ ಜಡ್ಜ್ಮೆಂಟ್ಗಳು ಕೊಡಬಾರ್ದಂತ ಅಂತರ್ಪ್ರಜ್ಞೆ ಹೇಳ್ತಿದ್ರು ಸಹಿತ ಮುಂದಿನ ತಮ್ಮ ರಿಟೈರ್ಮೆಂಟ್ ಬೆನಿಫಿಟ್ಗಳಿಗೋಸ್ಕರ ಎಂಥದ್ದೋ ಜಡ್ಜ್ಮೆಂಟ್ ಕೊಡೋದ್ರಿಂದ ನಾವು ಕಣ್ಣಾರೆ ನೋಡಿದ್ವಿ. ವೇದಿಕೆ ಮೇಲಿರುವ CGK 75ನೇ ವಾರ್ಷಿಕೋತ್ಸವದ ವೇದಿಕೆ ಮೇಲಿರುವ ಎಲ್ಲ ಗಣ್ಯರಿಗೂ ಈ ಒಂದು ವಿಚಾರಗೋಷ್ಠಿಯಲ್ಲಿ ಭಾಗವಹಿಸಿರ್ತಕ್ಕಂಥ ಎಲ್ಲರಿಗೂ ಹೊಂದಿಸಿ ನನಗೆ ಕೊಟ್ಟಿರೋ ಒಂದು 10 ನಿಮಿಷದಲ್ಲಿ ನನ್ನ ಕೆಲವು ಅನುಭವಗಳನ್ನ ಹಂಚ್ಕೊಳ್ಳಿಕ್ಕೆ ಇಚ್ಛೆಪಡ್ತೀನಿ. ನಮಗೆ ಇಲ್ಲಿ ಭಾಳ ಯಾವುದೇ ಕಾಲಮಿತಿ ಹಾಕದೇನೆ ಸಬ್ಜೆಕ್ಟನ್ನು ಅಲ್ಲಿ ತೀರ್ಮಾನ ಮಾಡಿದ್ದಾರೆ. ಏನಂದರೆ ಜನ ಚಳವಳಿಗಳು, ಸಾಂಸ್ಕೃತಿಕ ಜಾಥಾಗಳು ಅಂತೇಳಿ. ಅದು ಯಾವ ಕಾಲಘಟ್ಟದಿಂದ ಯಾವ ಕಾಲಘಟ್ಟವರೆಗೂ ಮಾತಾಡಬೇಕು ಅಂತ ನಾವು ಯೋಚನೆ ಮಾಡಿದರೆ ದೊಡ್ಡ ಲೆವೆಲ್ಗೆ ಆಗಿಬಿಡ್ತದೆ. ನಮಗೆ ನಮ್ಮ ದೇಶದ್ದು, ನಮ್ಮ ರಾಜ್ಯದ್ದು, ನಮ್ಮ ಜಿಲ್ಲೆದ್ದು ಸೀಮಿತವಾಗಿ ಮಾತಾಡಲಿಕ್ಕೆ ಸಾಧ್ಯ ಆದರೆ ಒಂದು 10 ನಿಮಿಷದಾಗ ಮಾತಾಡ್ಬೋದು. ನಿಜವಾಗ್ಲೂ ನಮಗೆ ಈ ಬಿಕ್ಕಟ್ಟು ಯಾವಾಗಲಿಂದ ನಮ್ಮ ದೇಶ ಅಂತ ನಮ್ಮ ಕಲ್ಪನೆ ಬಂದಿರೋದೇ ಬ್ರಿಟಿಷರು ನಮ್ಮ ದೇಶದಿಂದ ಹೋದ ನಂತರ. ಬ್ರಿಟಿಷರನ್ನ ನಾವು ಕಳಿಸ್ಬೇಕಾದ್ರೆ ಇಡೀ ಸಂಪೂರ್ಣ ಸ್ವಾತಂತ್ರ್ಯ ಚಳವಳಿ ಕೂಡ ಒಂದಾಗಿದ್ದಿಲ್ಲ. ಬ್ರಿಟಿಷರು ಹೊರಗೆ ಹೋಗ್ಬೇಕನ್ನೋದು ಇತ್ತು ಕರವೇ. ಆದರೆ ಅದರಲ್ಲೂ 4 ದಾರಿಗಳು ಮುಖ್ಯವಾಗಿದ್ದವು. ಒಂದು ಸನಾತನವಾದಿಗಳದ್ದು ಒಂದು ವಾದ, ಮುಸ್ಲಿಮರದ್ದು ಒಂದು ವಾದ, ಪ್ರಜಾಪ್ರಭುತ್ವ ನೆಲೆಯಲ್ಲಿ ಹೋಗ್ಬೇಕನ್ನೋದು, ಅಂಬೇಡ್ಕರ್ ಅವರದ್ದು ಒಂದು ವಾದ. ಕೆಳ ಜನರುಗಳಿಗೆ ಕೂಡ ಸ್ವಾತಂತ್ರ್ಯ ಬೇಕು, ಅವ್ರಿಗೆ ಬರದೇ ಇದ್ದರೆ ಸ್ವಾತಂತ್ರ್ಯ ಅಲ್ಲ ಅಂತ. ಮುಸ್ಲಿಮರಿಗೆ ಒಂದು ಭಯ ಏನು ಅಂದರೆ ಹಿಂದೂಗಳಿಗೆ ರಾಜ್ಯ ಸಿಕ್ಕರೆ ನಮ್ಮನ್ನೆಲ್ಲ ತುಳಿದಾಕ್ತಾರೆ ಅಂತೇಳಿ, ಮುಸ್ಲಿಮರಿಗೆ ರಾಜ್ಯ ಸಿಕ್ಕರೆ ಹಿಂದೂಗಳು ತುಳಿದಾಕ್ತಾರೆ ಅಂತೇಳಿ, ಹಿಂದೂಗಳಿಗೆ ಅಥವಾ ಕಾಂಗ್ರೆಸ್ಗೆ ಅಧಿಕಾರ ಸಿಕ್ಕರೆ ದಲಿತರಿಗೆ ಅನ್ಯಾಯ ಆಗ್ತದೆ ಅಂತೇಳಿ 4 ಭಾಗ ಇದ್ದವು. ಆದರೂ ಒಕ್ಕಟ್ಟಿನಿಂದ ಹೋರಾಟ ಮಾಡಿದರು. ಅದು ಚಳವಳಿಗಳ ಕಾಲಘಟ್ಟ 4 ಇದರಲ್ಲಿ. ಆಗಿನ ಕಾಲಘಟ್ಟದ ಎಲ್ಲ ಬುದ್ಧಿಜೀವಿಗಳು ನಮ್ಮ ಆಂತರಿಕ ಪರಿಸ್ಥಿತಿಗೆ ಅಷ್ಟು ಭಿನ್ನವಾಗಿರ್ಲಿಕ್ಕೆ ಸಾಧ್ಯ ಯಾಕಾಗಿತ್ತು, ಅಷ್ಟು ವಿಚಾರಗಳು ಭಿನ್ನವಾಗಿರ್ಲಿಕ್ಕೆ ಸಾಧ್ಯ ಆಗಿತ್ತು ಅಂದರೆ ನಮಗೆ ಹೊರಗಿನ ಪ್ರಪಂಚ ಗೊತ್ತಿದ್ದಿಲ್ಲ. ಬ್ರಿಟಿಷರು ಬರೋವರೆಗೂ ಪ್ರಜಾಪ್ರಭುತ್ವದ ಅರ್ಥನೇ ಗೊತ್ತಿದ್ದಿಲ್ಲ ನಮಗೆ. ರಾಜರ ಕೆಳಗೆ ನಾವು 560 ರಾಜರ ಕೆಳಗೆ ನಾವು ಈ ರಾಜಕೀಯ ಅಂದರೆ ಏನೋ ಗೊತ್ತಿಲ್ಲಾರದೆ ಬಾಡಿಗೆ ಬಂಟರಾಗಿ ಸೈನಿಕರಾಗಿ ಕೆಲಸ ಮಾಡಿದ್ದು ಬಿಟ್ಟರೆ ರಾಜಕೀಯಕ್ಕೆ ಉಳಿಕಿದಂಗೆ ನಮ್ಮ ಕುಲವೃತ್ತಿಗಳಲ್ಲಿ ನಾವು ಒಂದಾಗಿದ್ವಿ. ಮೇಲೆ ಯಾವ ರಾಜ ಚೇಂಜ್ ಆಗ್ತಾನೆ, ಯಾವ ನಾನಿರೋ ಪ್ರದೇಶ ಯಾವ ರಾಜನಿಗೆ ಯಾವಾಗ ಒಳಪಡ್ತು, ಇದು ಯಾವುದು ಐತಿಹಾಸಿಕವಾಗಿ ದಾಖಲೆ ಆಗಿರ್ತಕ್ಕಂಥ ಇದು ಇಲ್ಲ. ರಾಜರು ಚೇಂಜ್ ಆಗ್ತಿದ್ರು, ಆದರೆ ಜನರು ದುಡಿತಕ್ಕಂಥ ಪರಿಸ್ಥಿತಿ ಸೇಮ್ ಇತ್ತು. ಸ್ವಾತಂತ್ರ್ಯ ಪೀರಿಯಡ್ನಲ್ಲಿ ಬ್ರಿಟಿಷರು ತಮ್ಮ ಸ್ವಾರ್ಥಕ್ಕಾಗಿ ನಮಗೆ ಕೊಟ್ಟಿರ್ತಕ್ಕಂಥ ಇಂಗ್ಲೀಷಿನ ಜ್ಞಾನದಿಂದ, ಮೆಕಾಲೆ ಅವರೇ ಒಂದು ಶಿಕ್ಷಣದಿಂದ ಸಾರ್ವತ್ರಿಕಗೊಳಿಸಿರೋದ್ರಿಂದ ಶಿಕ್ಷಣ, ಹಲವು ಜನ ಶಿಕ್ಷಣಕ್ಕಾಗಿ ವಿದೇಶಗಳಿಗೂ ಹೋಗಿ ಬಂದ ಮೇಲೆ ಗಾಂಧಿ ಅಂಥವ್ರು, ಅಂಬೇಡ್ಕರ್ ಅಂಥವ್ರು ನಮ್ಮ ದೇಶಕ್ಕೆ ಏನಾಗ್ಬೋದು, ಫ್ರೆಂಚ್ ಕ್ರಾಂತಿಯಿಂದ, ರಷ್ಯನ್ ಕ್ರಾಂತಿಯಿಂದ ಅಲ್ಲಿ ಪ್ರಜಾಪ್ರಭುತ್ವ ಹೆಂಗೆ ಹುಟ್ಟಿತ್ತು, ಆ ಪ್ರಜಾಪ್ರಭುತ್ವಕ್ಕಾಗಿ ಹೋರಾಟಕ್ಕಾಗಿ ಸಮಾಜವಾದದ ಕಲ್ಪನೆ ಹೆಂಗೆ ಬಂತು, ಬಂಡವಾಳಶಾಹಿಗಳು ಬೆಳೆಯುವಾಗ ಅಂದರೆ ಯಾಂತ್ರೀಕರಣ ಬೆಳೆದಾಗ ತಮ್ಮಲ್ಲಿ ಅತಿ ಉತ್ಪನ್ನಗಳನ್ನ ಹೆಂಗೆ ಮಾರಾಟ ಮಾಡಬೇಕು ಅನ್ನೋದಾಗ ಬೇರೆ ಬೇರೆ ದೇಶಗಳನ್ನ ಅವರು ಹೆಂಗೆ ಸಂಶೋಧನೆ ಮಾಡಿದರು. ಅವರೇನು ನಮ್ಮ ದೇಶಕ್ಕೆ ಕೊಲಂಬಸ್ ಸುಮ್ಮನೆ ಬರಲಿಲ್ಲ. ಇವಾಗಾದರೂ ನಾವು ಚಂದ್ರಯಾನನೋ ಮಂಗಳಯಾನಕ್ಕೋ ಯಾಕೆ ಹೋಗ್ತೀವಿ, ಸುಮ್ಮನೆ ಹೋಗ್ತಾ ಇಲ್ಲ. ಅಲ್ಲಿ ಏನಾದರೂ ನಮಗೆ ಬೇಕಾಗಿರೋ ಖನಿಜ ಸಿಗ್ತದೆ, ಅದರಿಂದ ನಮ್ಮ ದೇಶ ಸಮೃದ್ಧ ಆಗ್ತದೆ ಅಂತಲೇ ಹೋಗ್ತೀವಿ. ಅವಾಗಾದರೂ ಕೂಡ ಬ್ರಿಟಿಷರು ತಮ್ಮ ಸ್ವಾರ್ಥಕ್ಕೆ ಬಂದರೂ ಕೂಡ ನಾವು ಎಷ್ಟೆಲ್ಲ ಹೇಳ್ಕೊಳ್ಬೋದು, ನಾವು ಚಿನ್ನನ್ನು ತೂಕ ಮಾಡ್ತಿದ್ವಿ, ಅದು ಮಾಡ್ತಿದ್ವಿ, ಇದು ಮಾಡ್ತಿದ್ವಿ ಅಂತ. ಅದ್ರ ಜೊತೆಗೇ ಒಂದು ಮಾನವ ಜನಾಂಗನ ಮನುಷ್ಯರಂತೆ ಟ್ರೀಟ್ ಮಾಡ್ತಿದ್ದಿಲ್ಲ. ಮುಂದೆ ಒಂದು ಗಡಿಗೆ ಇಂದ ಒಂದು ಬಾರಿಗೆ ಕಟ್ಟೋ ಅವ್ರು ಬಂದರೆ ಅವ್ರನ್ನ ಹೇಳಿ ಬೀಳಬಾರ್ದು ಅನ್ನೋ ಪರಿಸ್ಥಿತಿಯಲ್ಲಿ ಕೂಡ ನಾವು ಶತಮಾನಗಳಿಂದ ಇದ್ವಿ. ಯಾರಿಗೂ ಖಬರ್ ಇದ್ದಿಲ್ಲ ನಮಗೆ, ಯಾಕಂದರೆ ನಮ್ಗೆ ಆ ದೃಷ್ಟಿನೇ ಇದ್ದಿಲ್ಲ. ಮನುಷ್ಯರೆಲ್ಲರೂ ಸಮಾನರು. ಯಾವಾಗ ಹೊರದೇಶಗಳ ಗಾಳಿ ನಮಗೆ ಬಂದಾಗ, ಶಿಕ್ಷಣ ಬಂದಾಗ ನಾವು ಆ ದೃಷ್ಟಿಯಿಂದ ನೋಡ್ಲಿಕ್ಕೆ ಸಾಧ್ಯ ಆಯಿತು. ಸ್ವಾತಂತ್ರ್ಯ ಬಂದ ಮೇಲಾದರೂ ಕೂಡ ಈ 4 ವಿಚಾರಗಳಿಗೆ ನಡೆದಿರ್ತಕ್ಕಂಥ ತಿಕ್ಕಾಟ 1.5 ವರ್ಷ ಕಾಲ ಇಡೀ ರಾಷ್ಟ್ರ ಮಟ್ಟದಲ್ಲಿ ಬಂದಿರತಕ್ಕಂಥ ಎಲ್ಲ ಪ್ರತಿನಿಧಿಗಳು ಮಾಡಿ ತೀರ್ಮಾನ ಮಾಡಿದ ಸಂವಿಧಾನ ಒಂದು ನಮಗೆ ಇವತ್ತು ಒಂದು ಧರ್ಮಕ್ಕೆ ಹೆಂಗೆ ಧರ್ಮಗ್ರಂಥ ಇರ್ತದೆ ಹಂಗೆ ನಮ್ಮ ದೇಶ ನಡೆಸಲಿಕ್ಕೆ ಬೇಕಾಗಿರ್ತಕ್ಕಂಥ ಒಂದು ಚೌಕಟ್ಟು. ಪ್ರಜಾಪ್ರಭುತ್ವ, ಜಾತ್ಯತೀತತೆ, ಸಮಾಜವಾದದ ಕಡೆ ನಾವು ಹೋಗಬೇಕು ಅಂತ ಪ್ರಿಯಾಂಬಲ್ನೆಲ್ಲ ಬರ್ಕೊಂಡಿದ್ದೀವಿ. ಇದು ಮಾಡಬೇಕಾದ್ರೆ ಏನು ಮಾಡಬೇಕು? ಎಲ್ಲ ಜನವಿಭಾಗಗಳು ಅದಕ್ಕೋಸ್ಕರ ದುಡಿಬೇಕು, ಅದಕ್ಕೋಸ್ಕರ ಪಾರ್ಟಿಸಿಪೇಷನ್ ಮಾಡಬೇಕು. ಹಂಗಾದಾಗ ಎಲ್ಲರಿಗೂ ಸಮಾನವಾಗಿ ಹಕ್ಕು ಕೊಡಬೇಕಾದ್ರೆ ಫಸ್ಟು ಹಕ್ಕೇನು? ಸರ್ಕಾರಗಳನ್ನ ಆರಿಸ್ತಕ್ಕಂಥದ್ದು ಓಟು.
ಒಬ್ಬ ರಾಜನಿಗೂ ಒಂದು ಓಟು, ಒಬ್ಬ ಬಂಡವಾಳಶಾಹಿಗೂ ಒಂದು ಓಟು, ದೊಡ್ಡ ಕೋಟ್ಯಾಧೀಶನಿಗೂ ಒಂದು ಓಟು, ಕೂಲಿಕಾರರಿಗೂ ಒಂದು ಓಟು. ಈ ಕಲ್ಪನೆಗಳೆಲ್ಲ ಕೊಡ್ಲಿಕ್ಕೆ ಸಾಧ್ಯ ಆಗಬೇಕಾದ್ರೆ ಸುಮ್ಮನೆ ಆಗಲಿಲ್ಲ. ಎಷ್ಟು ದೇಶ ತುಂಬ ಪ್ರಪಂಚ ತುಂಬ ಇರ್ತಕ್ಕಂಥ ಎಲ್ಲ ಲಿಖಿತ ಅಲಿಖಿತ ಸಂವಿಧಾನಗಳನ್ನ ಸ್ಟಡಿ ಮಾಡಿದ ಮೇಲೆ ನಮ್ಮ ದೇಶಕ್ಕೆ ಏನು ಬೇಕು ಅಂತ ನಾವು ಸದಾಶಯದಿಂದ ಬರ್ಕೊಂಡಿರೋದು. ಆದರೆ ಪರಿಸ್ಥಿತಿ ಇವತ್ತು ಆ ಸಂವಿಧಾನವನ್ನು ನಾವು ಕಾಂಗ್ರೆಸ್ಸನ್ನು ವಿರೋಧಿಸಿ, ಕಾಂಗ್ರೆಸ್ಸಿನ ಒಂದು 50 ವರ್ಷದ ಆಡಳಿತ ನಂತರ ಕಾಂಗ್ರೆಸ್ಸನ್ನು ವಿರೋಧಿಸಲಿಕ್ಕೆ ನಮಗೆ ಬೇಕಾಷ್ಟು ಕಾರಣಗಳಿದ್ದಾವೆ. ಆದರೆ ಸ್ವಾತಂತ್ರ್ಯ ಬಂದಾಗಲಿಂದ ಹಿಡಿದು ಅವರು 50 ವರ್ಷ ಆಳ್ವಿಕೆಯಲ್ಲಿ ಏನು ಮಾಡಿಲ್ವ ನಮ್ಮ ದೇಶಕ್ಕೆ ಅಂದರೆ ಬೇಕಾದಷ್ಟು ಮಾಡಿದ್ದಾರೆ. ನಮಗೆ ಡ್ಯಾಮ್ಗಳ ಕಲ್ಪನೆ ಇತ್ತ, ಇಂಡಸ್ಟ್ರಿಗಳ ಕಲ್ಪನೆ ಇತ್ತ, ನಮಗೆ ವಾಣಿಜ್ಯ ಬೆಳೆಗಳ ಕಲ್ಪನೆ ಇತ್ತ. ನಮಗೆ ಬೇಕಾಗಿರ್ತಕ್ಕಂಥ ಅಕ್ಕಿ ಬೇಳೆ ಜೋಳನ ನಾವು ಉತ್ಪಾದನೆ ಮಾಡ್ತಿದ್ವಿ, ಊಟ ಮಾಡ್ತಿದ್ವಿ. ಅದನ್ನು ಬಿಟ್ಟರೆ ನಮ್ಮ ಹಳ್ಳಿಗೆ ಇನ್ನೊಂದು ಹಳ್ಳಿಗೆ ಹೋಗಿ ಒಂದು ಬೆಳ್ಳುಳ್ಳಿ ತಗೊಂಥ ಪರಿಸ್ಥಿತಿನೂ ಇದ್ದಿಲ್ಲ. ಆ ಪ್ರೊಡಕ್ಷನ್ನಲ್ಲಿ ನಾವಿದ್ವಿ. ಬ್ರಿಟಿಷರು ಇಲ್ಲಿಂದ ಬಂದು ನಮಗೆ ಹತ್ತಿ ಬೆಳೀಲಿಕ್ಕೆ ಪ್ರೇರೇಪಿಸಿ, ಶೇಂಗಾ ಬೆಳೀಲಿಕ್ಕೆ ಪ್ರೇರೇಪಿಸಿ, ನೀಲಿ ಬೆಳೀಲಿಕ್ಕೆ ಪ್ರೇರೇಪಿಸಿ, ಇಲ್ಲಿ ಕಲ್ಲಿದ್ದಲು ಲೂಟಿ ಮಾಡಿ, ಅಂದರೆ ಇಂಡಸ್ಟ್ರಿಗಳಿಗೆ, ತಮ್ಮಲ್ಲಿರ್ತಕ್ಕಂಥ ಇಂಡಸ್ಟ್ರಿಗಳಿಗೆ ಅದನ್ನು ಬಳಸಿ ಅವರೇ ಹೆಂಗೆ ರಿಚ್ ಆಗಬೇಕು ಅನ್ನೋದಕ್ಕೆ ಅವರು ನಮಗೇನು ಕಲಿಸಿದ್ರು. ಅದರಿಂದ ಕಲಿತ ಪಾಠದಿಂದ ನಾವು ಶತಮಾನಗಳಿಂದ ಬಂದಿರತಕ್ಕಂಥ ಈ ಚಾತುರ್ವರ್ಣ ಸಿಸ್ಟಮ್ನ ನಂಬಿಕೊಂಡು ಹಿಂಗೆ ಇರಬೇಕು, ಇದೇ ಮೋಕ್ಷಕ್ಕೆ ದಾರಿ ಅಂತ ಶತಮಾನಗಳಿಂದ ಹೇಳ್ಕೊಂಡು ಬಂದಿರತಕ್ಕಂಥ ಒಂದು ಸಮಾಜದಲ್ಲಿ ಬದುಕಿದವರು. ಅಂಥದ್ರಲ್ಲಿ ನಾವು ಇಲ್ಲ, ಇದು ಯಾವತ್ತಿಗೂ ಸಮಾನತೆ ತರೋಂಗಿಲ್ಲ. ಇದು ಚಾತುರ್ವರ್ಣ ಸಿಸ್ಟಮನ್ನು ನೀನು ಎಷ್ಟೇ ಹೇಳಿದ್ರು, ಒಬ್ಬ ದಲಿತನಿಗೂ ಕೂಡ ಬ್ರಾಹ್ಮಣ ಆಗ್ಲಿಕ್ಕೆ ಸಾಧ್ಯದ, ಮೋಕ್ಷ ಆಗ್ಲಿಕ್ಕೆ ಸಾಧ್ಯದ, ಅವನು ವಿದ್ವಾನ ಆಗಬೇಕು, ಅವನು ಸಜ್ಜನನಾಗಬೇಕು ಅಂತ ಅವ್ರು ಎಷ್ಟೇ ಹೇಳಿದ್ರು ಕೂಡ ಆ ಪರಿಸ್ಥಿತಿ ಇದ್ದಿಲ್ಲ ಆ ಒಂದು ಚೌಕಟ್ಟಿನಲ್ಲಿ ಹೋದರೆ. ಅದಕ್ಕೆ ನಾವು ಆರಿಸ್ಕೊಂಡಿದ್ದೇನು ಸೈನ್ಸ್, ವೈಜ್ಞಾನಿಕ ಮನೋಭಾವದಿಂದ ಮಾತ್ರ ನಾವು ಮಾನವೀಯತೆಯನ್ನು ತರಲಿಕ್ಕೆ ಸಾಧ್ಯ ಆಗ್ತದೆ ಅಂತ. ಯುದ್ಧಗಳು ಇಲ್ಲದೆ ಯುರೋಪ್ನಲ್ಲಿ ಪ್ರಜಾಪ್ರಭುತ್ವದ ಒಂದು ಕಲ್ಪನೆ ಬರಬೇಕಾದ್ರೆ ಸಾವಿರಾರು ತಲೆಗಳನ್ನ ಗಿಲಿಟಿನ್ ಮಿಷನ್ಗೆ ಕೊಟ್ಟ ಮೇಲೆ ಬಂದಿದೆ. ಅಲ್ಲೇ ಆದರೂ ಕೂಡ ಭಾತೃತ್ವ, ಸಮಾನತೆ, ಪ್ರಜಾಪ್ರಭುತ್ವ ಅಂತ ಘೋಷಣೆ ಬಂದಿರೋದು ಫ್ರೆಂಚ್ ರೆವಲ್ಯೂಷನ್ನಲ್ಲಿ. ಸುಮ್ಮನೆ ಬರಲಿಲ್ಲ. ಸಾವಿರಾರು ಜನ, ಲಕ್ಷಾಂತರ ಜನ ಭೂಮಾಲೀಕರನ್ನ ಹಿಡ್ಕೊಂಡು ಬಂದು ಗಿಲಿಟಿನ್ ಮಿಷನ್ ಕೊಟ್ಟ ಮೇಲೆ, 1ನೇ ಮಹಾಯುದ್ಧದಲ್ಲಿ, 2ನೇ ಮಹಾಯುದ್ಧದಲ್ಲಿ ಸಾವಿರಾರು ಜನ, ಲಕ್ಷಾಂತರ ಜನ ಬಾಂಬುಗಳಿಗೆ ಬಲಿಯ ಆದಮೇಲೆ ಪ್ರಜಾಪ್ರಭುತ್ವನೇ ದಾರಿ ಇಡೀ ಜಗತ್ತನ್ನು ಶಾಂತ ರೀತಿಯಿಂದ ಆಳಲಿಕ್ಕೆ, ಬದುಕಲಿಕ್ಕೆ, ಸಮಾಜವಾದನೆ ಎಲ್ಲರಿಗೂ ವಿದ್ಯೆ ಕೊಡಲಿಕ್ಕೆ, ಅನ್ನ ಕೊಡಲಿಕ್ಕೆ ಸಾಧ್ಯ ಅಂತಕ್ಕಂಥ ಒಂದು ತೀರ್ಮಾನಕ್ಕೆ ಬಂದಿರೋದು. ಆ ವಿಚಾರಗಳನ್ನ ಅಳವಡಿಸಲಿಕ್ಕೆ ಆಗಿನ ಕಾಲದ ನಮ್ಮ ಬುದ್ಧಿಜೀವಿಗಳು, ಗಾಂಧಿ ಆಗಿರ್ಬೋದು, ನೆಹರು ಆಗಿರ್ಬೋದು, ಅಂಬೇಡ್ಕರ್ ಆಗಿರ್ಬೋದು, ವಲ್ಲಭಭಾಯ್ ಪಟೇಲ್ ಆಗಿರ್ಬೋದು, ಇದರ ಎಲ್ಲರೂ ಸೇರಿ ಒಂದು ಏನು ನಮಗೆ ಸಂವಿಧಾನ ಕೊಟ್ಟಿದ್ದಾರೆ, ಅದನ್ನು ಉಳಿಸ್ಕೊಳ್ಳೋದೇ ಇವತ್ತು ನಮ್ಮನ್ನು ಚಳವಳಿ ಆಗಬೇಕಾಗಿದೆ. ಆ ಚಳವಳಿ ಈಗಾಗಲೇ ಡೈನೋಸಾರ ಹೇಗೆ ಬೇಟೆ ನಡೀತದೆ ಹಾಗೆ ಹಿಡಿದು ಬಿಟ್ಟಿದ್ದಾರೆ ಈಗಾಗಲೇ ಸನಾತನಿಯರು. ಸಂವಿಧಾನದ ಮೂಲ ಆಶಯಗಳಿಗೆ ಸಂವಿಧಾನ ತಿದ್ದುಪಡಿ ಮಾಡ್ತೀವಿ ಅಂತ ನೇರವಾಗಿ ಘೋಷಣೆ ಮಾಡಿದರೆ ಪ್ರತಿಭಟನೆ ಬರ್ತದೆ ಅಂತ ಹೇಳಿ ಸೈಲೆಂಟಾಗಿ ಅವರು ಒಂದೊಂದೇ ಇನ್ಸ್ಟಿಟ್ಯೂಟನ್ನ ಆ ಹುಳುಗಳು ತಿಂದಂಗೆ, ಗೆದ್ದಲು ಹುಳ ಕಟ್ಟಿಗೆ ತಿಂದಂಗೆ ತಿಂದು ಈಗಾಗಲೇ ಬರೇ ಸುಮ್ಮನೆ ನೋಡಲಿಕ್ಕೆ ಒಂದು ಆಕಾರ ಹೊಡ್ಸ್ಯಾರ. ಸುಪ್ರೀಂ ಕೋರ್ಟ್ ಜಡ್ಜ್ಗಳಿಗೂ ಸಹಿತ ಅನ್ಯಾಯದ ಜಡ್ಜ್ಮೆಂಟ್ಗಳು ಕೊಡಬಾರ್ದಂತ ಅಂತರ್ಪ್ರಜ್ಞೆ ಹೇಳ್ತಿದ್ರು ಸಹಿತ ಮುಂದಿನ ತಮ್ಮ ರಿಟೈರ್ಮೆಂಟ್ ಬೆನಿಫಿಟ್ಗಳಿಗೋಸ್ಕರ ಎಂಥದ್ದೋ ಜಡ್ಜ್ಮೆಂಟ್ ಕೊಟ್ಕೊಡೋದ್ರಿಂದ ನಾವು ಕಣ್ಣಾರು ನೋಡಿದ್ವಿ. ಸುಪ್ರೀಂ ಕೋರ್ಟ್ ಅದೇ ಲಾಸ್ಟ್. ಆ ಕಾರ್ಯಪಾಲಕ ಏನು ಹೇಳ್ತದೆ, ಶಾಸಕರು ಹೇಳಿದಂಗೆ ಕಾರ್ಯಪಾಲಕ ಹೇಳ್ತದೆ. ಇವರಿಬ್ಬರು ಮಾರೋ ಬಾಂಡ್ಗಳನ್ನು ಕೇಳೋರು ಉಳಿದಿರೋದು ಒಂದೇ ಸ್ವತಂತ್ರ ಸಂಸ್ಥೆ ಅಂದರೆ ನ್ಯಾಯಾಂಗ. ನ್ಯಾಯಾಂಗದಲ್ಲಿ ಇವತ್ತು ಸನಾತನಿಗಳು ಕೂತಿದ್ದಾರೆ. ಈ ಸ್ವಾತಂತ್ರ್ಯ ಬಂದರೆ ಒಂದು 50 ವರ್ಷದವರೆಗೂ ನಮಗೆ ವೈಜ್ಞಾನಿಕ ದಾರಿಯಲ್ಲಿ ಹೋಗಿ ಶಿಕ್ಷಣದಿಂದಾಗಿ ಆಗಿನ ಸರ್ಕಾರಗಳು ಸ್ಥಾಪಿಸಿರ್ತಕ್ಕಂಥ ಇಂಜಿನಿಯರಿಂಗ್ ಕಾಲೇಜುಗಳು, ಮೆಡಿಕಲ್ ಕಾಲೇಜುಗಳಿಂದಾಗಿ ನಮ್ಮ ಜೀವನ ಪರಿಸ್ಥಿತಿ ಎಷ್ಟೇ ಸುಧಾರಿಸಿದ್ರು ಕೂಡ ಅದರಿಂದ ಕ್ರಿಯೇಟ್ ಆಗಿರ್ತಕ್ಕಂಥ ಒಂದು ಮಧ್ಯಮ ವರ್ಗ ಏನಿದೆ, ಈಗ ದಲಿತರಿಂದ ಹಿಡಿದು, ಹಿಂದುಳಿದವರಿಂದ ಹಿಡಿದು ಮೇಲ್ವರ್ಗದವರೆಗೂ ಎಲ್ಲರೂ ಏನು ಎಲ್ಲ ವೃತ್ತಿಗಳಲ್ಲೂ ಕೂಡ ಇವತ್ತು ಒಂದು ಮೇಲ್ವರ್ಗಕ್ಕೆ ಬಂದಿದ್ದಾರೆ, ಸ್ಥಾನಮಾನಕ್ಕೆ ಬಂದಿದ್ದಾರೆ. ಆದರೂ ಕೂಡ ಅವರೆಲ್ಲರೂ ಇವತ್ತಿಗೂ ಒಂದಲ್ಲ ಒಂದು ರೀತಿಯಿಂದ ವೈಜ್ಞಾನಿಕವಾಗಿ ಚಿಂತನೆ ಮಾಡತಕ್ಕಂಥ ಪರಿಸ್ಥಿತಿಯಲ್ಲಿ ಇಲ್ಲ. ಉದಾಹರಣೆಗೆ ಎಷ್ಟೇ ದೊಡ್ಡ ಪ್ರೊಫೆಸರ್ ವೇದಿಕೆ ಮೇಲೆ ಎಷ್ಟನ್ನು ಮಾತಾಡ್ಬೋದು, ಮಗಳ ಮದುವೆ ಮಾಡಬೇಕಾದ್ರೆ ಮತ್ತೆ ಜಾತಕ ನೋಡ್ತಾನೆ. ಆದರೆ ಎಲ್ಲರೂ ನೋಡ್ತಾರಂತಲ್ಲ, 100% ಜನ ನೋಡ್ತಾರೆ. ನಾವೇ ನಮ್ಮ ಮನೆ ಉದ್ಘಾಟನೆ ಮಾಡಬೇಕಾದ್ರೆ ಬ್ರಾಹ್ಮಣ ಕಲ್ಯಾಣದ ನಡೆಯಂಗಿಲ್ಲ ನಮಗೆ. ಅದೇ ಈ ಪರಿಸ್ಥಿತಿ ನಮಗೆ
ನಮಗೆ ಗೊತ್ತಿಲ್ಲದೆ ನಮ್ಮನ್ನು ಆವರಿಸಿಬಿಟ್ಟಿದೆ. ಇದನ್ನು ಮೀರಬೇಕು. ಈ ಚಳವಳಿಗಳು ಇನ್ನೊಂದು ಹೇಳಿದೆ ನಾನು, ಎಡ ಚಳವಳಿ ಅಂತೇಳಿ. ಮಾರ್ಕ್ಸು, ಲೆನಿನು, ಎಂಗಲ್ಸು ಅವರೆಲ್ಲರೂ ಬಂದು ಸಮಾಜವಾದ ಹೇಳಿದರು. ಜನನ ಹೆಂಗೆ ಸಂಘಟಿಸಬೇಕು ಅನ್ನೋದಕ್ಕೆ 2 ಕ್ರಾಂತಿಗಳು ನಮ್ಗೆ ದಾರಿ ತೋರಿಸಿದ್ರು. ಯಾವುದು ಸಮಾಜದಲ್ಲಿ ಘಟಕ ಯಾವುದಂದರೆ ಮೂಲಭೂತ ಘಟಕ ಉತ್ಪಾದನೆ ಮಾಡ್ತಕ್ಕಂಥ ಜನ ಅಂತ. ರೈತರು, ಕೂಲಿಕಾರರು, ಕಾರ್ಮಿಕರು, ಇವರು ಸಮಾಜನ ಒತ್ಕೊಂಡು ನಿಂತವರು. ಇದ್ರ ಮೇಲೆ ವ್ಯಾಪಾರಸ್ಥರು, ಇದ್ರ ಮೇಲೆ ಬೇರೆ ಬಂಡವಾಳಶಾಹಿಗಳು. ಹಿಂಗಿರುವಾಗ ಇವ್ರನ್ನ ಸಂಘಟಿಸಬೇಕಾದ್ರೆ ದೇಶ ಕಾಂಗ್ರೆಸ್ ಇವತ್ತು ಬರೀ ಹೋಗಲಾಡಿಸ್ತಾ ಇಲ್ಲ ಹಂಗೆ ಹಿಂಗೆ ಅಂತೇಳಿ ನಾವು ಕಾಂಗ್ರೆಸ್ನಿಂದ ಬೇರೆ ಬಂದಿದ್ದರು ಕಮ್ಯುನಿಸ್ಟರು. ಬಂದು ಜನವಿಭಾಗಗಳನ್ನ ನಾವು ಸಂಘಟನೆ ಮಾಡಬೇಕು, ದುಡಿತಕ್ಕಂಥ ಜನನ ಸಂಘಟನೆ ಮಾಡಬೇಕು. ಕಾರ್ಮಿಕರನ್ನ, ರೈತರನ್ನ, ವಿದ್ಯಾರ್ಥಿಗಳನ್ನ, ಯುವಕರನ್ನ, ಮಹಿಳೆಯರನ್ನ ಎಲ್ಲರಿಗೂ ಸಪ್ರೇಟ್ ಸಮಸ್ಯೆಗಳನ್ನ ಆಧರಿಸಿ ಅವರೆಲ್ಲರನ್ನು ಜಮಾ ಮಾಡಬೇಕು. ಕೂಲಿಕಾರನ ಹಳ್ಳಿಗೆ ಹೋದರೆ ರೈತರನ್ನ ಎಲ್ಲರನ್ನೂ ಸಂಘಟನೆ ಮಾಡಿ ನಾವು ಈ ಪ್ರಭುತ್ವದ ವಿರುದ್ಧ ಹೋರಾಟ ಮಾಡಬೇಕು ಅಂತ ಬಂದವರು ಯಾರು? ಕಾಂಗ್ರೆಸ್ ಸ್ಥಾಪಿಸಿರ್ತಕ್ಕಂಥ ಸಾರ್ವಜನಿಕ ಉದ್ಯಮಗಳಲ್ಲಿ ಕೆಲಸ ಮಾಡ್ತಕ್ಕಂಥ ಬುದ್ಧಿಜೀವಿಗಳು ಎಲ್ಲ ಇತ್ತು. ಅಂದರೆ ಚೆನ್ನಾಗಿ ಓದಿಕೊಂಡವರು, 1 ಲಕ್ಷ ಸಂಬಳ ಹಾಗೆ ಪಡಿತಕ್ಕಂಥ ಜನ. ಅವರು ಬಡ ಜನರನ್ನ ಸಂಘಟನೆ ಮಾಡಬೇಕು ಅನ್ನೋ ಎಡವಿಚಾರಗಳಿಂದ ಕೆಳಗೆ ಬಂದರು ಕರೆವೆ. ಆದರೆ ಅವರು ನಿಜವಾಗಿ ಅವರ ತುರ್ತೇನಲ್ಲ ಅದು. ಕಾಂಗ್ರೆಸ್ಸಿನ ದಬ್ಬಾಳಿಕೆಯಲ್ಲಿ ಬೇರೆ ಯಾವ ಆಲ್ಟರ್ನೇಟ್ ಇಲ್ಲದಾಗ ಇದೊಂದು ಆಲ್ಟರ್ನೇಟ್ ತೋರಿಸಿದ್ರು, ಕಣ್ ತೆಗೆಸಿದ್ರು ಎಲ್ಲರಿಗೆ. ಹಿಂಗೆ ಸಂಘಟನೆ ಮಾಡಿದರೆ ಮಾತ್ರ ಇದನ್ನು ಎದುರಿಸಲಿಕ್ಕೆ ಸಾಧ್ಯ ಅಂತ. ಆದರೆ ಅದಕ್ಕೆ ಉದಾಹರಣೆಗಳು ಇದು ಕಣ್ಮುಂದೆ. ವೆಸ್ಟ್ ಬೆಂಗಾಲ್ನಲ್ಲಿ, ಕೇರಳದಲ್ಲಿ, ತ್ರಿಪುರಾದಲ್ಲಿ ಆಲ್ಟರ್ನೇಟ್ ಗೌರ್ಮೆಂಟ್ಗಳನ್ನು ಕೂಡ ಮಾಡಿ ತೋರಿಸಿದರು. ಆದರೆ ಅದರ ನಂತರ ಆ ಚಳವಳಿಗಳು ಮಾಡುವಾಗ ಅವರೆಲ್ಲರೂ ಬಂದ ಮೇಲಾದರೂ ಕೂಡ ನಮಗೆ ಕೆಳವರಿಂದ ಹಿಡಿದು, ದಲಿತರಿಂದ ಹಿಡಿದು ಮೇಲಿನವರೆಗೂ ಸಂಘಟನೆ ಮಾಡುವಾಗ ಅಲ್ಲಿ ಏನು ಕೇಡ್ರ ಬೇಸಡೆ ಮೇಲೆ ಬರಬೇಕಾಗಿತ್ತಲ್ಲ, ಆ ಚೆಂಕಿನಲ್ಲಿ ಕೂಡ ಆ ಜಾತೀಯತೆ ತುಂಬಿದೆ. ಈಗ ದೇವರಾಜ ಅರಸರ ನೇತೃತ್ವದಲ್ಲಿ ಕಾಂಗ್ರೆಸ್ಸೇ ಇಲ್ಲಿ ಇದು ಮಾಡಿತಾ ಮೀಸಲಾತಿಗೆ ಒಂದು ಒಳ್ಳೆ ಇಡೀ ದೇಶಕ್ಕೆ ತುಂಬ ದೊಡ್ಡ ಇದು ಕೊಟ್ಟಿದ್ದು. ಮತ್ತು ರಾಜಕೀಯದಲ್ಲೂ ಕೂಡ ಸ್ಥಾನಮಾನಗಳು ಕೊಟ್ಟಿದ್ದು. ರೋಸ್ಟರ್ ಆಧಾರದಲ್ಲಿ ಎಷ್ಟು ಮುಖ್ಯಮಂತ್ರಿಗಳು ನಮ್ಮ ಯಾವ ರಾಜ್ಯದಲ್ಲಿ ಆಗಲಾರದಂತೆ ಸೀರೀಸ್ ಆಗಿ ಒಂದು ಬ್ಯಾಕ್ವರ್ಡ್ನಲ್ಲಿ ಬೇರೆ ಬೇರೆ ದಲಿತರಿಗೆ ಆ ಸ್ಥಾನಮಾನಗಳನ್ನು ಕೂಡ ರಾಜಕೀಯವಾಗಿ ಹಂಚಿದ್ದನ್ನು ನೋಡಿದ್ವಿ. ಇಷ್ಟೆಲ್ಲ ಮಾಡಿದರೂ ಕೂಡ ಆಗಿದ್ದೇನು ಅಂತಂದರೆ, ಜನಮಾನಸಕ್ಕೆ ಅದು ಮುಟ್ಲಾರ್ದಂಗೆ ಆ ಶ್ರೇಣೀಕೃತ ಸಮಾಜ ನಮಗೇನು ಹೇಳಿಕೊಟ್ಟಿದೆ. ಮೇಲೆ ಓದೋರೆಲ್ಲರೂ ಮೇಲೇನೆ, ಮತ್ತು ವಾಪಸ್ ಕೆಳಗಿಲ್ಲ. ದಲಿತರು ಅಂಬೇಡ್ಕರ್ ಹೆಸರು ಹೇಳಿ ಎಷ್ಟೇ ದಲಿತರನ್ನು ಇದು ಸಂಘಟನೆ ಮಾಡಿದ್ರು ಸಹಿತ ಒಂದು ಹಂತಕ್ಕೆ ಹೋದ್ಮೇಲೆ ಬೇರೆ ದಲಿತರು ಅವರು ಸಮಾನ ಅಲ್ಲ. ಹಿಂದುಳಿದವ್ರದ್ದು ಅದೇ ಪರಿಸ್ಥಿತಿ. ಒಬ್ಬ ಶಾಸಕ ಅಂತಂದರೆ ಇಡೀ ಸಮೂಹಕ್ಕೆ ಅವನೇನು ನಾಯಕ ಅಲ್ಲ. ಅವ್ರ ಕಷ್ಟಗಳಲ್ಲಿ ಅವನೇನು ಭಾಗವಹಿಸಂಗೇ ಇಲ್ಲ. ಹೆಂಗೆ ಮೊದಲಿನವ್ರು ಮಾಡ್ತಿದ್ರು, ಮೇಲಿನಿಂದ ಬಂದವರು ಹೆಂಗೆ ಮಾಡ್ತಿದ್ರು ಹಂಗೆ ಇವರು ಮಾಡ್ತಾರೆ. ಆದರೆ ಕೆಳಗಿನ ಜನ ಬರಬೇಕಾದ್ರೆ ಮುಖ್ಯವಾಗಿ ಮೂಲಭೂತವಾಗಿ ಏನು ಆಗಬೇಕು? ನಮ್ಮ ದೇಶದಲ್ಲಿ ಡ್ಯಾಮ್ಗಳಾಗಬೇಕು, ಕಾಲುವೆ ಆಗಬೇಕು, ನೀರಾವರಿ ಆಗಬೇಕು, ಇಂಡಸ್ಟ್ರಿ ಆಗಬೇಕು, IT ಬರಬೇಕು, ಎಲ್ಲ ಸರಿನೇ. ಮೂಲಭೂತವಾಗಿ ಬೇಕಾಗಿರೋದು ಶಿಕ್ಷಣ ಅನ್ನೋದು ಫ್ರೀ ಇಲ್ಲೇ ಇಲ್ಲ ನಮ್ಮ ದೇಶದಲ್ಲಿ, ಇವತ್ತೂ ಇಲ್ಲ ಫ್ರೀ ಅನ್ನೋದು. ನೀನು ಎಷ್ಟು ಓದ್ತಿದ್ದಪ್ಪ, ಎಷ್ಟು ಬೇಕಪ್ಪ ಬಜೆಟ್ ನಿನಗೆ? ಲಕ್ಷಾಂತರ ಖರ್ಚು ಮಾಡಿ ರೋಡ್ ಹಾಕ್ತೀರಿ, ಲಕ್ಷಾಂತರ ಖರ್ಚು ಮಾಡಿ ನೀವು 4 ದಿನಕ್ಕೆ ಬೆಳೆಯೋ ಬ್ರಿಡ್ಜ್ ಮಾಡ್ತೀರಿ, ಬಜೆಟ್ ಮಾಡಿ ಎಲ್ಲರಿಗೂ ಫ್ರೀ ಶಿಕ್ಷಣ. ಯಾವನಿಗೆ ಯೋಗ್ಯತೆ ಎಷ್ಟೈತೆ ಅಷ್ಟು ನಾವು ಓದಿಸ್ತೀನಿ ಅನ್ನೋದಕ್ಕೆ ಯಾವ ಸರ್ಕಾರಕ್ಕೆ ಯಾಕೆ ತಯಾರಿಲ್ಲ? ಎಲ್ಲ ನಾಗರಿಕರು ಈ ದೇಶದಲ್ಲಿ ಹುಟ್ಟಿದ ಮೇಲೆ ಪ್ರತಿಯೊಬ್ಬನಿಗೂ ಸಾಯೋವರೆಗೂ ಅವನಿಗೆ ವೈದ್ಯಕೀಯ ಸೌಲಭ್ಯ ಸಿಗಬೇಕು. ಅದಕ್ಕೆ ಎಷ್ಟು ಖರ್ಚಾಗ್ತದೆ ಅದೆಲ್ಲ ಗೌರ್ಮೆಂಟ್ ನಿಭಾಯಿಸ್ತೀನಿ ಅನ್ನೋದು ಯಾಕೆ ಬೇಡ? ಎಲ್ಲ ಬೇಡ, ಎಲ್ಲ ವಹಿಸೋದು ಬೇಡ. ನೀವು ಆರೋಗ್ಯ ಕೊಡ್ರಿ, ಶಿಕ್ಷಣ ಕೊಡ್ರಿ. ಇದು ಕೊಟ್ಟರೆ ಅವನಿಗೆ ಕಿಟಕಿ ತೆಗಿತದೆ, ಬಾಗಿಲು ತೆಗಿತದೆ. ಇಲ್ಲಾಂದ್ರೆ ಅವನು ಏನು ನೋಡ್ತಿರ್ತಾನೆ? ನನ್ನ ಸಂಘಟನೆ ಮಾಡಿದವನು ಏನು ಮಾಡ್ತಾ ಇದ್ದಾನೆ? ನನ್ನ ಸಂಘಟನೆ ಮಾಡಿದವನು ಏನು ಮಾಡ್ತಾ ಇದ್ದಾನೆ? ಈಗ ಅವನು MLA ಆಗಿದ್ದಾನೆ, ಜಿಲ್ಲಾ ಪಂಚಾಯತ್ ಮೆಂಬರ್ ಆಗಿದ್ದಾನೆ, ಅಥವಾ ಯಾವ ಟ್ರೇಡ್ ಯೂನಿಯನ್ಗೆ ಅವ್ರು ದೊಡ್ಡ ಲೀಡರ್ ಆಗಿದ್ದಾನೆ, ರೈತ ಸಂಘದಲ್ಲಿ ಈಗಾಗಲೇ ದೊಡ್ಡ ಕಾರ್ನಲ್ಲಿ ಅಡ್ಡಾಡ್ತಿದ್ದಾನೆ, ಇಷ್ಟು ದೊಡ್ಡ ಲಾರಿ ಅಂತ ಕಾರಣ. ನಾನು ಹಂಗೆ ಮಾಡಬೇಕಲ್ಲ, ನಾನು ಅವನಿಂದ ಅಡ್ಡಾಡಿದ್ರೆ ಏನು ಬರ್ತದೆ? ಅವನು ಹೇಳೋದಷ್ಟು ಅವನು 5 ವರ್ಷ ಅವನಿಂದ ಅಡ್ಡಾಡ್ಬಿಟ್ರೆ ಅವನಿಗಿಂತ ಚೆನ್ನಾಗಿ ನಾನು ಮಾತಾಡೋದೊಂದು ಬಂಡವಾಳ. ನಾನು ಬಂಡವಾಳ ಹುಡ್ತೀನಿ ಅನ್ನೋದಕ್ಕೆ ಗುಂಪುಗಳಾಗಿರೋದು. ನಾಗರಾಜ್ ಅವರು ಹೇಳಿದ್ರು, ಕೆಳ ವರ್ಗದಲ್ಲೂ ಕೂಡ ಸೀಳುಗಳಾಗ್ತವೆ. ಯಾಕೆ ಸೀಳುಗಳಾಗ್ತಾವೆ ಅಂತಂದರೆ, ಅವನ್ನ ಸಂಘಟಿಸಿರ್ತಕ್ಕಂಥ ನಾಯಕರು ತಾವಷ್ಟು ನಾಯಕರಾದರು, ಕೆಳಗಡೆ ಯಾರನ್ನ ನಾಯಕರಾಗ್ಲಿಕ್ಕೆ ಬಿಡಲಿಲ್ಲ. ಅಂದರೆ ಅಂಥ ವಾತಾವರಣ ಕ್ರಿಯೇಟ್ ಮಾಡಿದ್ರು. ಶಿಕ್ಷಣ ಕೊಡಲಿಲ್ಲ ಅಂತ. ಶಿಕ್ಷಣ ಸರ್ಕಾರ ಕೊಡಬೇಕು, ಅದು ಒಂದು ರೀತಿ.
ಈ ಜ್ಞಾನ ಕೊಡೋದು. ನಾವು ಇಷ್ಟು ಮಾತಾಡ್ತೀವಿ ಅಂತಂದರೆ, ನಾವು ಯಾವುದೋ ಒಂದು ರಾಯಚೂರಿನ ಮೂಲೆಯಲ್ಲಿ ಒಂದು 10 ವರ್ಷ ಕಮ್ಯುನಿಸ್ಟ್ ಜೊತೆ ಕೆಲಸ ಮಾಡ್ತೀವಿ ಅಂತ ನಮಗೆ ಇಷ್ಟು ಮಾತಾಡೋದು ಸಾಧ್ಯ ಆಗಿದೆ. ನಮ್ಮೊಂದು 50 ಪುಸ್ತಕ ಇವರು ಓದಿಸಿದ್ದಾರೆ. ಓದಿಸಿದ ಮೇಲೆ ಅದನ್ನು ಯಾರು ಕಸ್ಕೊಳ್ಳೋಕ್ಕಾಗೋದಿಲ್ಲ. ಈಗ ನಾಗರಾಜ್ ಅವರು ಏನಾದರೂ ದಲಿತರ ವಿರುದ್ಧ ಮಾತಾಡಿದ್ರೆ, ಕಾರ್ಮಿಕರ ವಿರುದ್ಧ ಮಾತಾಡಿದ್ರೆ ನಾನು ಸುಮ್ಮನೆ ಇರೋಕ್ಕಾಗೋದಿಲ್ಲ. ಯಾಕಂದರೆ ಅವರೇ ಹೇಳ್ಕೊಡ್ರೆ ನನಗೆ ಅದು ಅಲ್ಲ ಅಂತ. ಅದಕ್ಕೆ ನಮ್ಗೆ ಎಷ್ಟೇ ಲಿಮಿಟೇಷನ್ನಲ್ಲಿ ಇವತ್ತು ನಮ್ಮ ಸಂವಿಧಾನ ಏನು ಆಗಿನ ಕಾಲದ ಸ್ವಾತಂತ್ರ್ಯ ಪೀರಿಯಡ್ನಲ್ಲಿ ಆಗಿರ್ತಕ್ಕಂಥ ಬುದ್ಧಿಜೀವಿಗಳದ್ದು ಒಂದು ಚೌಕಟ್ಟೇನಿದೆ ಅದನ್ನು ಉಳಿಸ್ಕೊಳ್ತಕ್ಕಂಥ ತುರ್ತು ನಮ್ಮ ಮುಂದಿದೆ. ಈಗ ಎಲ್ಲರೂ ನೋಡ್ತೀವಲ್ಲ ನಾವು, ಎಲ್ಲೆಲ್ಲಿ ಸುಮ್ಮನೆ ಒಂದು ಪತ್ರಕರ್ತನ ಸಹಿತ ಜೈಲ್ನಾಗ 10 ವರ್ಷ ಯಾವುದೇ ಬೇಲಿಲ್ಲದೆ ಕೊಳಿಸ್ತಾ ಇದ್ದಾರೆ. ವಿದ್ಯಾರ್ಥಿ ನಾಯಕರನ್ನು ಕೊಳಿಸ್ತಾ ಇದ್ದಾರೆ. ಲೇನ್ ಲಡಾಖಿಗೆ ಒಂದು ರಾಜ್ಯದ ಇದು ಕೊಡೋ ಅನ್ನೋದಕ್ಕೆ ಸೊನ್ನ ಮ್ಯಾಂಗ್ಚುಕ್ರೆ ಒಳಗಾಕಿ ಬಿಡಿಸಿದ್ದಾರೆ. ಅಂದರೆ ಎಷ್ಟು ಜನನ ಕಾರಣ ಇಲ್ಲದೆ ಒಳಗಾಕಿ ಇವತ್ತು ತಗ್ಸ್ಕೊಳ್ತಾ ಇದ್ದಾರೆ ಅಂತ. ಅವರು ಒಂದು ಮಾತು ಆಡೋಕೆ ಆಗ್ತಿದ್ದಿಲ್ಲ ಅವರಿಗೆ. ಸರ್ಕಾರ ಮೊದಲಿನ ಜನ ಒಂದು ಮಾತು ಈಗ ಕೀಳಿಸಿ ಮಾತಾಡ್ತಿದ್ದಿಲ್ಲ. ಈಗ ತಗೊಂಡು ಒಳಗಾಕಿದ್ರೆ ಕೇಳೋರಿಲ್ಲ. ಎದಕ್ಕೆ ಇದು ವಿಘಟನೆ ಯಾಕಾಗಿದೆ? ಪ್ರಜಾಪ್ರಭುತ್ವದ ತಿಳುವಳಿಕೆ ಪಡೆದಿರತಕ್ಕಂಥ ನಾಯಕರು ಪ್ರಜಾಪ್ರಭುತ್ವದ ತಿಳುವಳಿಕೆಯನ್ನು ಕೆಳಗೆ ಮುಟ್ಟಿಸ್ಲಿಕ್ಕೆ ಸಾಧ್ಯ ಆಗಿಲ್ಲ. ಕೆಳಗೆ ಅದು ಅಭಾವ ಇರುವಾಗ ಅವ್ರೇನು ನೋಡ್ತಾರೆ, ನಮ್ಮ ನಾಯಕರು 10 ವರ್ಷದ ಹಿಂದೆ ಬಂದು ನಮ್ಮನ್ನು ಸಂಘಟನೆ ಮಾಡಿದರು, ಅವ್ರು ಎಲ್ಲಿದ್ದಾರೆ, ನಾವು ಎಲ್ಲಿದ್ದೀವಿ, ನಾವು ಅದೇ ಕೆಲಸ ಮಾಡ್ತೀವಿ. ಅವರು ನಮ್ಮನ್ನು ಬಳಸ್ಕೊಂಡು ಈಗಾಗಲೇ ಮೇಲೇರಿದ್ದಾರೆ. ಅವ್ರ ಮಕ್ಕಳು ವಿದೇಶದಲ್ಲಿ ಓದ್ತಾ ಇದ್ದಾರೆ. ಇದು ಕಣ್ಣಿಗೆ ಕಾಣ್ತಾ ಇದೆ ಸತ್ಯ. ಮತ್ತು ನಮ್ಮ ಮಕ್ಕಳು ಓದಬೇಕಾದ್ರೆ ನಾವೇನು ಮಾಡಬೇಕು? ನಾವು BJP ಅವ್ರು ನಮ್ಗೆ ಆಫರ್ ಕೊಡ್ತಾರೆ, ನಾನು ದಲಿತ, ನನ್ನ ಮೇಲೆ ಗಿಲ್ಮೇಲೆ ಕೈ ಹಾಕಿ ಪಾಪ ದಲಿತ ಬೋರ್ಡಾಗ ನಿನಗೊಂದು 20 ಓಟ್ ಅದ, ನೀನು ಸಣ್ಣದೊಂದು ಇದು ಮಾಡ್ತೀನಿ, ಮುನ್ಸಿಪಾಲ್ಟಿ ಒಂದು ಚೇರ್ಮನ್ ಮಾಡ್ತೀನಿ, ಯಾಕೋ ಅಂದಿಲ್ಲ ಅವನು. ಇರೋದೇನು ಅವನಿಗೆ ಮೇಲೆ ಬರೋದಕ್ಕೆ ದಾರಿ ಏನು? ಈಗ ಅವ್ರು ಕೊಡ್ತಾ ಇದ್ದಾರೆ, ಅವರು ಅನ್ಯಾಯದಿಂದ ಕೊಡ್ತಾ ಇದ್ದಾರೆ, ಅವರು ಲೂಟಿ ಮಾಡ್ತಾ ಇದ್ದಾರೆ. ಇದೆಲ್ಲ ಅವನು ಯೋಚನೆ ಮಾಡೋಂಥ ಪರಿಸ್ಥಿತಿ ಎಲ್ಲಿ ಇತ್ತು ಅವನಿಗೀಗ? ನಮ್ಮನ್ನು ಇವತ್ತು ಸಂಘಟನೆ ಮಾಡಿ ಇದು ತಪ್ಪು ಅಂತ ಹೇಳಿದವರೆಲ್ಲ ಅದನ್ನೇ ಮಾಡ್ತಿರ್ಬೇಕಾದಾಗ ಇವನು ಯಾವನ ತಾನು ಲೂಟಿ ಮಾಡಿದ್ರಲ್ಲಿ ನನಗೊಂದು ಪಾಲು ಕೊಡ್ತೀನಿ ಅಂದರೆ ನಾನು ಅವನಿಂದ ಯಾಕೆ ಹೋಗ್ಬಾರ್ದು ಅಂತಕ್ಕಂಥ ಪರಿಸ್ಥಿತಿ ನಮ್ಮ ಜನರ ಮಧ್ಯೆ ಇದೆ. ಇದನ್ನು ತೆಗಿಬೇಕಾದ್ರೆ ಭಾಳ ಸುಲಭ ಇಲ್ಲ, ಭಾಳ ಕಷ್ಟ ಅದ. ಎಲ್ಲರೂ ಹಂಚಿಕೊಂಡು ಕುಂತಿದ್ದಾರೆ. ನಾನು ಈಗ ಸದ್ಯ ಒಬ್ಬ ಗೌರ್ಮೆಂಟ್ ಎಂಪ್ಲಾಯಿ, ನಾನು 40 ವರ್ಷದ ಕೆಳಗೆ ನಾನು ಎಂಪ್ಲಾಯ್ಮೆಂಟ್ ಇದ್ದರೆ ನನಗೆ ಇವತ್ತು 40,000 ರೂಪಾಯಿ ಪೆನ್ಷನ್ ಸಿಗ್ತದೆ. ನಾನು ಸರ್ಕಾರದ ವಿರುದ್ಧ ಮಾತಾಡಿ 40,000 ಪೆನ್ಷನ್ ಕಳ್ಕೊಂಡ್ರೆ ಏನು ಗೈತೆ ನಂದು? ನಾನು ಯೋಚನೆ ಮಾಡ್ತಿರೋದು ನನಗೆ ಸಿಗ್ತದೆ ಅನ್ನೋ ಸಮಾಜದ ಬಗ್ಗೆ ಮಾತಾಡಿದ್ರೆ ನಾನು. ಇದ್ರ ಬದಲು ಏನು ಚಂದ ಮಾತಾಡ್ತೇಪ್ಪ, ನೀನು ಚಂದ ಬರೀತೇಪ್ಪ, ಸ್ವಲ್ಪ ಇವ್ರಿಗೆ ನಮ್ಮ BJP ಲೀಡರ್ಸ್ಗೆಲ್ಲ ಯಾರೋ ಭಾಷಣ ಬರ್ಕೊಡು, ನಿನಗೆ ಒಂದು ಸಾರ ಮಾಡ್ಕೊಡ್ತಾನೆ, ಬರ್ಕೊಡ್ತಾನೆ ಅವನು. ಇದು ಪರಿಸ್ಥಿತಿ ಇದೆ. ಆಮಿಷ ಅನ್ನೋದಿದೆ, ಅಜ್ಞಾನ ಏನಿದೆ. ಒಂದು ಕಡೆ ಅಜ್ಞಾನ ಇದೆ, ಇನ್ನೊಂದು ಆಮಿಷ ಇದೆ, ಇನ್ನೊಂದು ಕಡೆ ಭಯ ಇದೆ. ಆ ಮೂರು ಅವ್ರ ಹತ್ರ ಕೊಪ್ಪರಿಗೆ ಹಿಡ್ಕೊಂಡು ಕುಂತಿದ್ದಾರೆ. ಈ ಡೆಮೋಕ್ರಸಿಗೋಸ್ಕರ ನಡೀತಕ್ಕಂಥ ಚಳವಳಿ ಯಾವತ್ತಿಗೆ ನಿಲ್ಲಂಗಿಲ್ಲ. ಆದರೆ ಈ ಪರಿಸ್ಥಿತಿ ಏನಾಗ್ತದೆ, ಅವರಲ್ಲಿ ಮೊನೋಪಲಿ ಕೊಟ್ಟು ಏನಾಗ್ತದೆ, ಇಡೀ ಪಾರ್ಟಿ ನಾಶ ಮಾಡಿ ಇಬ್ಬರು ಉಳಿತಾರೆ. ಇಬ್ಬರಲ್ಲೇ ಲಾಸ್ಟಿಗೆ ಒಬ್ಬನು ಉಳಿಬೇಕಾಗ್ತದೆ. ಅದ್ರದ್ದು ಕಾಂಪಿಟೇಷನ್ ರೀತಿ ಇರೋದು ಹಂಗೆ. ಮೋದಿಯನ್ನು ಇರಬೇಕು, ಶಾಹನ್ ಇರಬೇಕು ಅನ್ನೋ ಲೆವೆಲ್ಗೆ ಬರ್ತದೆ ಲಾಸ್ಟಿಗೆ. ಅವರಿಬ್ಬರ ಮಧ್ಯೆ ಕಿತ್ತಾಟ ಸ್ಟಾರ್ಟ್ ಆದಾಗ ಕೆಳಗಿನವರೆಗೂ ಸ್ವಲ್ಪ ಹರಿತದೆ, ಕೆಳಗಿನವ್ರು ಎಳ್ಕೊಂಡು ಬರ್ತಾರೆ ಅವ್ರನ್ನ ಕೆಡವಾಕ, ಮತ್ತು ಸ್ವಲ್ಪ ಉಸಿರಾಡ್ತಾರೆ ಮಂದಿ. ಹೀಗೆ ನಡೀತಾ ಬರ್ತದೆ. ಉಬ್ರ ಇಳ್ತಾ ಅಂತ ಏನು ಹೇಳಿದ್ರು ಅವರು. ಬಿಕ್ಕಟ್ಟು ಬಂದಾಗೆಲ್ಲ ಅವ್ರ ಮಧ್ಯೆ ಸ್ಫೋಟ ಆದಾಗೆ ಬರಬೇಕು. ನಮ್ಮ ಮಧ್ಯೆ ಸ್ಫೋಟ ಆಗಿ ಬರ್ತಕ್ಕಂಥದ್ದು, ರೆವಲ್ಯೂಷನ್ ಬರ್ತಕ್ಕಂಥದ್ದು. ಯಾಕಂದರೆ ಶಿಕ್ಷಣ ಇಲ್ಲ, ಇಲ್ಲಿ ಶಿಕ್ಷಣ ಇಲ್ಲ, ಆಸೆಗಳಿದ್ದಾವೆ. ಆಸೆಗಳು ತೀರ್ಸೋಕ್ಕೆ ಯಾವ ದಾರಿನೂ ಇಲ್ಲ. ಭ್ರಷ್ಟಾಚಾರ ಬಿಟ್ಟರು, ಭ್ರಷ್ಟಾಚಾರ ತಪ್ಪು ಅನ್ನೋನು ಯಾವನೂ ಇಲ್ಲ ಇವತ್ತು. ಭ್ರಷ್ಟಾಚಾರ ತಪ್ಪು. ಅವಾಗ ಹೋಟೆಲ್ನಲ್ಲಿ ಇಡ್ಲಿಗೆ 10 ಪೈಸೆ ಜಾಸ್ತಿ ಮಾಡಿದ್ರೆ ಸ್ಟ್ರೈಕ್ ಮಾಡ್ತಿದ್ವಿ ನಾವು SFI ಕಡೆಯಿಂದ. 10 ಪೈಸೆ ಇಡ್ಲಿಗೆ. ಈಗ ಏನು ಮಾಡ್ತೀವಿ? ರೈಲು ಹೋಯ್ತು, ವಿಮಾನ ಹೋಯ್ತು, ಹಡಗು ಹೋಯ್ತು, ಎಲ್ಲವೂ. ಮೊನ್ನೆ ಯಾವುದು ಇಂಡಿಗೋದು ಏನಾಯ್ತು ಕತೆ, ಪುಣೆಯಿಂದ ಅಹಮದಾಬಾದ್ಗೆ ಹೋಗ್ಲಿಕ್ಕೆ 60,000 ರೂಪಾಯಿ ಟಿಕೆಟ್. ಅವ್ರು ಮಾಡಿದ ಅನುಭವ, ಅವರು ಭಜನೆ ಮಾಡಿದ್ದು ಈಗ 60,000. ಆದರೆ ಅದು ಎಲ್ಲ ಸಾರ್ವಜನಿಕರಿಗೆ ಸಂಬಂಧಪಟ್ಟ ವಿಷಯ ಅಲ್ಲ, ಅದು ಅಲ್ಲಿ ಕಮರೆ ಹೋಗ್ತದೆ. ನಾವು ಕೇಳ್ತಿರೋದು ಎಲ್ಲ ಸಂಘಟನೆಗಳು, ಎಲ್ಲ ಪ್ರಜಾಪ್ರಭುತ್ವ ಬೇಡೋರು, ನಮ್ಮ ಸಂವಿಧಾನ ಉಳಿಬೇಕು ಅನ್ನೋರು, ಓಟ್ಗಳಲ್ಲಿ ಚೋರಿ ಆಗಲಾರ್ದಂಗೆ, ಓಟ್ ಆದರೂ ಕಡೆಗೆ ಚುನಾವಣೆ ಆದರೂ ಕೂಡ ನಾವು ಓಟ್ ಹಾಕಿದ್ವಿ ಯಾವ್ದು ಹೋಗ್ಬೇಕು ಅವ್ರಿಗೆ ಹೋಗೋಂಥ ವ್ಯವಸ್ಥೆ ಅನ್ನೋದು ತಂದ್ಕೊಳ್ಳಿಕ್ಕೆ ಒಕ್ಕಟ್ಟಾಗಬೇಕು. ಅದು ಮಿನಿಮಮ್. ಅದರಲ್ಲಿ ಈ ಏನದ ಸಮಾಜವಾದ, ಕಮ್ಯುನಿಸಮು, ಇನ್ನೊಂದು ಭಾಳ ಉದ್ದಕ್ಕಾದರೂ ಕೂಡ ಇರುವ ವ್ಯವಸ್ಥೆಯಲ್ಲೇ ನಮಗೆ ಶಿಕ್ಷಣ ಮತ್ತು ಒಂದಿಷ್ಟು ಆರೋಗ್ಯ ಯಾವ ಸರ್ಕಾರನೂ ಬರಲಿ, ನೀವು ಕೊಡ್ರಪ್ಪ.
ಇವೆರಡು ಫ್ರೀ ಮಾಡ್ರಿ ಅಂತಕ್ಕಂಥ ಒಂದು ಬೇಡಿಕೆಗೆ ಎಲ್ಲರೂ ಸಾಮೂಹಿಕವಾಗಿ ಹೋರಾಟ ಮಾಡಿದರೆ ಮತ್ತೆ ಮುಂದಾಗ್ಬೋದು ಅಂತ ನನ್ನ ಅಲ್ಪ ತಿಳುವಳಿಕೆ. ಇಷ್ಟು ಹೇಳಿ ನಾನು 4 ಮಾತು ಮುಗಿಸ್ತೀನಿ.